ಕೆಪಾಸಿಟಿ ಅವ್ರ ಹತ್ರ ಅದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ಯಾವತ್ತೂ ಕುಮ್ಮಕ್ ಹಾಕಕ್ಕೆ ನಾವು ಬಿಡಂಗಿಲ್ಲ. ಭೀಮರಾಜ್ ಸೇನೆ ಪ್ರತಿಯೊಬ್ಬ ದೀನ ದಲಿತ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಆಗಿರ್ಬೋದು, ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಕ್ಕೆ ನಾವು ಬಿಡಲ್ಲ. ಇದು ಮೊದಲು ಎಚ್ಚರ ಇಟ್ಕೋಬೇಕು. ರಾಜುಗೌಡರು ಈ 2-3 ದಿನದಲ್ಲಿ ಮಾಡ್ತಾರೋ, 1 ತಿಂಗಳು ಬಿಟ್ಟು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ನೀವು ಯಾರ ಮುಖಾಂತರ ಹೇಳ್ತಿರೋ ಬಿತ್ತಿರೋ ಗೊತ್ತಿಲ್ಲ, ಪಬ್ಲಿಕ್ ಆಗಿ ಹೇಳ್ಬೇಕು. ಇದ್ರಲ್ಲಿ ನಾನು ಯಾವುದೇ ತರ ಕೈವಾಡಿಲ್ಲ. ಈ ಕೆಲಸ ಕೂಡಲೇ ನಾನು ಬಂದ್ ಮಾಡಿಸ್ತೀನಿ. ನೀವು ತೋರಿಸಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನ ನಾನು ಸ್ಥಳಾಂತರ ಮಾಡಿ ಕೆಲಸ ಮಾಡ್ತೀನಿ ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ರೈತರು ನಿಮ್ಗೆ ಒಪ್ಕೊಳಕ್ ಸಾಧ್ಯ. ಮತ್ತೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿದಿಂದ ಮಾಡ್ತಾರಪ್ಪ ಅಂತಂದ್ರ, ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಸುಮಾರು ಬಾರಿ ಅವ್ರ ಹತ್ರ ಲೆಟರ್ ಕೊಟ್ಟು ಪತ್ರವನ್ನು ಬರೆದ್ರು ಕೂಡ ನನಗೆ ಯಾವುದೇ ತರ ಕಬಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಅವರು. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಪ್ರಜೆನೂ ಸಣ್ಣ ನೀರಾವರಿ ಇಲಾಖೆಗೆ ಬಂದು ನಿಮ್ಮನ್ನು ಹೊರಗಡೆ ಎಳೆಯುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. स्वागत है आपका AMK न्यूज चैनल में। मैं आपके साथ मोहम्मद यासीन नईकोड़ी। ಭೀಮರಾಜ್ ಸೇನೆಯ ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವು ನಾಟಿಕರ್ ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಳಿಕೋಟೆ ತಾಲೂಕಿನ ಕುಂಬಳನೂರು ಗ್ರಾಮದವರಾಗಿರ್ತಕ್ಕಂಥ ಲಾಲ್ ಸಾಬ್ ಅಮೀನ್ ಸಾಬ್ ನೈಕೋಡಿ ಇಸ್ಲಾಂ ಕಮಿಟಿ ಅಧ್ಯಕ್ಷರು, ಇವರಿಗೆ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಭೀಮರಾಜ್ ಸೇನೆಯ ಸಿಂದಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಅನಿಲ್ ಕಾಂಬ್ಳೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಗೋಲಪ್ಪ ಚೌಧರಿ, ಇವರು ಅಂಬಳೂರು ರೈತರು, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದೇವೇಂದ್ರ ಅಡಿಗಾಳ ಅಂಬಳೂರು ರೈತರು, ಇವರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನೂ ಹಲವಾರು ರೈತರು ಆಗಮಿಸಿದ್ದಾರೆ. ಆ ರೈತರಿಗೆ ಕೂಡ ನಾನು ಒಂದು ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಬಿಜಾಪುರ ಜಿಲ್ಲೆಯ ಎಲ್ಲ ವರದಿಗಾರಿಗೂ ನಾನು ಆತ್ಮೀಯವಾಗಿ ಅವರಿಗೆ ಕೂಡ ಒಂದು ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಭೀಮರಾಜ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವು ನಾಟಿಕರ್ ಅವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧ್ವನಿ ಇಲ್ಲದವರಿಗೆ ಧ್ವನಿ ನೀಡಿರ್ತಕ್ಕಂಥ ಮಹಾನ್ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತಿನ ದಿವಸ ನನ್ನ ರೈತ ಹೋರಾಟಗಾರರು ಮತ್ತು ತಾಳಿಕೋಡಿ ತಾಲೂಕಿನ ಅಂಬಳೂರು ಗ್ರಾಮಸ್ಥರು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಹಿರಿಯರಿಗೂ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ಕರೆಗೆ ಒಗ್ಗೂಡಿ ನಮ್ಮ ಹೋರಾಟಕ್ಕೆ ತಮ್ಮ ಬೆಂಬಲ ಮುಖಾಂತರ ಮತ್ತು ಜನರ ಮನೆಗೆ ತಲುಪಿಸುವಂತ ಕೆಲಸ ಮಾಡುತ್ತಿರುವುದು ಯಾವುದಾದ್ರಿಂದ ಅದು ಸಂವಿಧಾನದ 4ನೇ ಅಂಗ ಆಗಿರತಕ್ಕಂಥದ್ದು ಅದು ಪತ್ರಿಕಾ ಮಾಧ್ಯಮ. ಮೊಟ್ಟ ಮೊದಲಾಗಿ ತಮಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇವರಪೆರಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ ಪಾಟೀಲ್ ಅವರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬಳನೂರು ಗ್ರಾಮ ಮತ್ತು ಕೆಸರಟ್ಟಿ ಬೆಂಜಲಬಾವಿ ಈ ಮಧ್ಯದಲ್ಲಿ ಇರತಕ್ಕಂಥ ಒಂದು ಹಳ್ಳಕ್ಕೆ ಸುಮಾರು 3,79,00,000 ವೆಚ್ಚದ ಒಂದು ಚಕಡಂ ಬಾಂಧವ ನಿರ್ಮಾಣಕ್ಕಾಗಿ ಒಂದು ಅನುಮೋದನೆ ನೀಡಿರ್ತದೆ ಸರ್ಕಾರ. ಆ ಕಾಮಗಾರಿಯನ್ನು ಅಲ್ಲಿರ್ತಕ್ಕಂಥ ಒಬ್ಬ ಪ್ರಭಾವಿ ರಾಜಕೀಯ ಮುಖಂಡನ ಕುಮ್ಮಕ್ಕಿನಿಂದ ಅವರಿಗೆ ಲೆಟರ್ ನೀಡಿ ಅಲ್ಲಿ ಪರ್ಸೆಂಟೇಜ್ ಅಂತೇಳಿ ಸಮಥಿಂಗ್ ಇರ್ತದೆ, ಅಲ್ಲಿ ಪರ್ಸೆಂಟೇಜ್ ಕೊಟ್ಟು ತಮ್ಮ ಜಮೀನಿಗೆ ಒಳ್ಳೆ ಅಂದ್ರೆ ಅನುಕೂಲ ಆಗಲಿ ಅಂತೇಳಿ ಒಂದು ಈ ದೊಡ್ಡ ಪ್ರಾಜೆಕ್ಟ್ ಅನ್ನು ತಂದು ಕಾಮಗಾರಿಯನ್ನು ಚಾಲನೆ ಮಾಡಿದ್ದಾರೆ. ನಂದು ಒಂದೇ ವಾದ ಇರೋದು, ಅಲ್ಲಿ ದೇವರಪೆರಗಿ ಮತಕ್ಷೇತ್ರದ ಜನತೆ ರಾಜುಗೌಡ ಪಾಟೀಲ್ ಅವರಿಗೆ 2 ಬಾರಿ ಬಿದ್ದಾಗ ಅಲ್ಲಿರ್ತಕ್ಕಂಥ ರೈತರು ಮತ್ತು ಬಡವರು ದೀನದಲಿತರು ಎಲ್ಲರೂ ಸೇರಿಕೊಂಡು ಇವರೊಬ್ಬ ಒಳ್ಳೆ ನಾಯಕ, ಒಳ್ಳೆ ಅಧಿಕಾರವನ್ನು ನಡೆಸ್ತಾರ ಅಂತ ಹೇಳ್ಬಿಟ್ಟು ಸೋಮನಗೌಡರನ್ನ ಪಾರಿಜಿತ ಮಾಡಿ ಇವರನ್ನು ಗೆಲುವು ಮಾಡ್ಲಕ್ಕೆ ಯಾರಾದ್ರೂ ಕಾರಣೀಭೂತರಿದ್ರೆ ಆ ಭಾಗದ ರೈತರು. ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ಆ ಭಾಗದ ರೈತರಿಗೆ ಕಣ್ಣೀರು ಹಾಕಿಸುವಂತ ಕೆಲಸ ಮಾಡಿದಾರ ಶಾಸಕರು. ಯಾಕಪ್ಪ ಅಂತಂದ್ರೆ ನಾನು ಯಾಕೆ ನೇರವಾಗಿ ಈ ವಿಷಯ ಹೇಳ್ತೀನಿ ಅಂದ್ರೆ, ಅಲ್ಲಿ ಒಬ್ಬ ರಾಜಕೀಯ ಮುಖಂಡರ ಅನುಕೂಲಕ್ಕಾಗಿ ನೀವು ಶಾಸಕರಾಗಿರೋ ಅಥವಾ ದೇವರಪೆರಗಿ ಮತಕ್ಷೇತ್ರದ ರೈತರ ಅನುಕೂಲಕ್ಕಾಗಿ ನೀವು ಶಾಸಕರಾಗಿರೋ, ಅದು ನಮ್ಗೆ ಯಕ್ಷ ಪ್ರಶ್ನೆ ಕಾಣತ್ತದ. ನೀವೊಬ್ರು ಬಡವತನದಿಂದ ಬಂದವರು, ನೀವೊಬ್ರು ಒಳ್ಳೆ ರಾಜಕಾರಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ರೈತರು
ದಿನ ರಾತ್ರಿ ಹಗಲ ಪಟ್ಟಿ ಹಾಕಿ ನಿಮ್ಮನ್ನ MLA ಮಾಡಿದ್ದ ಇತಿಹಾಸದ ದೇವರಿಪರಿಗೆ ಮತಕ್ಷೇತ್ರದಾಗ. ಇವತ್ತು ಅದೇ ರೈತರಿಗೆ ನೀವು ಕಣ್ಣೀರು ತರಿಸುವಂತ ಕೆಲಸ ಮಾಡ್ಲತ್ತೀರಿ. ನೀವು ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನಿಮ್ದು ಅದ್ರಾಗ ಯಾವ್ದು ಕೈವಾಡ ಇಲ್ಲ ಅಂತಂದ್ರ ಆ ಅಧಿಕಾರಿಗಳ ಜೊತೆ ನಿಮ್ದು ಸಾಮಿಲ್ ಅದ. ನೀವು ಅಧಿಕಾರಿಗಳ ಜೊತೆ ಕೂಡಿ ಈ ಕಾಮಗಾರಿಯನ್ನ ಅಲ್ಲಿ ಒಬ್ಬ ರಾಜಕೀಯ ಪ್ರಭಾವಿ ಮುಖಂಡನ ಜಮೀನಲ್ಲಿ ನೀವು ಕೆಲಸ ಮಾಡಕ್ ನೀವೇ ಕೊಟ್ಟಿರಿ ಕುಮ್ಮಕ್ಕ. ನಾನು ನೇರವಾಗಿ ನಿಮಗೆ ಆರೋಪ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಮತಕ್ಷೇತ್ರದ ಶಾಸಕರು ನೀವು, ಆ ಮತಕ್ಷೇತ್ರದ ಬಾಸ್ ಅಂದ್ರೆ ಒಬ್ಬರು ನಾಯಕರು ನೀವು. ಶಾಸಕರು ಅಂದ ಬಳಿಕ ಆ ತಾಲೂಕಿನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಪ್ರತಿಯೊಂದು ವಿಷಯನೂ ತಮ್ಮ ಗಮನಕ್ಕೆ ಬರಲೇಬೇಕು. ನಿಮ್ಮ ಗಮನಕ್ಕೆ ಇಲ್ಲದೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೋ ಅಥವಾ ನೀವು ಹೇಳದಲ್ಲಿ ಕೆಲಸ ಮಾಡತ್ತಾರೋ. ನೀವು ಈ ವಿಷಯ ಕುರಿತು ನಾನು ಆರೋಪ ಮಾಡಿದ್ದು ನೀವು ಏನಾದ್ರೂ ಸಾಬೀತುಪಡಿಸಬೇಕಾಗಿತ್ತಂದ್ರ ನಿಮ್ಮ ದೇವರಿಪ್ಪರಿಗೆ ಮತಕ್ಷೇತ್ರದ ಜನತೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬೇಕು, ಆ ಕೆಲಸ ಬಂದ್ ಮಾಡ್ತೀನಿ, ನೀವು ತೋರಿಸಿರ್ತಕ್ಕಂಥ ಜಾಗದಲ್ಲಿ ನಾನು ಕೆಲಸ ಮಾಡ್ಲಕ್ ಸಿದ್ಧ ಇದ್ದೀನಿ ಅಂತ. ಯಾಕಂದ್ರೆ ಅವರಿಂದ ಚುನಾಯಿತ ಆಗಿ ಹೋಗಿರ್ತಕ್ಕಂಥ ಅಧಿಕಾರಿ ಒಬ್ರು MLA ನೀವು. ಆ MLA ಸರ್ವಾಧಿಕಾರಿ ಮಾಡಂಗಿಲ್ಲ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂಗೆ ಆದ್ರೆ ಅಲ್ಲಿರ್ತಕ್ಕಂಥ ರೈತರು ನಿಮ್ಮ ಮೇಲೆ ರೊಚ್ಚಿಗೆ ಹೇಳ್ಬೇಕಾಗ್ತದ. ಯಾಕಂದ್ರೆ ನೀವು ಒಬ್ಬ ಒಳ್ಳೆ ಶಾಸಕರ ಅಂತ ಹೇಳ್ಕಿರ ಅವ್ರು ನಿಮ್ಗೆ ಚುನಾಯಿತ ಪ್ರತಿನಿಧಿ ಮಾಡಿ ಕಳಿಸುತ್ತಪ್ಪ ಅವರು. ನೀವು ಮಾಡದೇ ಆದ್ರೆ ಈ 4 ಕೋಟಿ ರೂಪಾಯಿ ಕೆಲಸ ಮಾಡದೇ ಆದ್ರೆ ನೀವು ಆ 3 ಹಳ್ಳ ಅದಲ್ರಿ, ಕೆಸರಟ್ಟಿ, ಅಂಬುಳ್ನೂರು, ಬಿಂಜಲಬಾವಿ 3 ಹಳ್ಳ ಸೇರಿದಲ್ಲಿ ಆ ಜಮೀನು ಆ ಹಳ್ಳದಾಗ ನೀವು ಕೆಲಸ ಮಾಡಿದ್ರೆ ಆ 4 ಊರಿನ ಹಳ್ಳಿ ಜನಕ್ಕೆ ಕುಡಿಲಕ್ ನೀರ್ ಆಗ್ತದ, ದನಕರುಗಳಿಗೆ ನೀರ್ ಆಗ್ತಾವು, ಅಲ್ಲಿರ್ತಕ್ಕಂಥ ರೈತರಿಗೂ ಅನುಕೂಲ ಆಗ್ತದೆ. ನೀವು ಅದನ್ನ ಬಿಟ್ಟು ಅವ್ರು ಎಲ್ಲಾ ಜನಕ್ಕೆ ನೀವು ಸೈಡ್ಗೆ ಇಟ್ಟು ಒಬ್ಬ ರಾಜಕೀಯ ಪ್ರಭಾವಿ ಮುಖಂಡರ ಜೊತೆ ನೀವು ಸಾಮೀಲಾಗಿ ಅವ್ರಿಗೆ ಹೊಲದಾಗ ನೀವು ಕೆಲಸ ಮಾಡ್ತೀರ. ಸರ್ಕಾರದ ದುಡ್ಡು ನಿಮ್ ಸ್ವಂತದ ಆಸ್ತಿನ ಅಥವಾ ಸಾರ್ವಜನಿಕ ಆಸ್ತಿನ? ಏನ್ ನೀವು MLA ಅಂದ್ಬಿಟ್ಟು ನೀವು ಮನ್ಸಿಗೆ ಬಂದಂಗ ಮಾಡ್ತೀರಿ ಕೆಲಸ? ಇದು ಜನರ ಹಕ್ಕು, ಜನರ ಕೇಳಬೇಕಾಗಿರ್ತಕ್ಕಂಥ ಹಕ್ಕು. ನಮ್ಗೆ ನಮ್ಮ ಹಕ್ಕು ನನಗೆ ಕೊಡ್ರಿ ಅಂತ ಹೇಳಾಗ್ತೀನಿ. ಅವರು ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ರ, ಅಲ್ಲಿ ಇರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೂ ಮನವಿ ಕೊಟ್ಟದ. ನನ್ನ ಬಳಿ ಸಾಕ್ಷಿ ಸಮೇತಗಳದಾವ್. ಆದ್ರೂ ಕೂಡ ಅವ್ರಿಗೆ ಯಾವುದೇ ಲೆಕ್ಕಿಸದೇನೆ ಕಾಮಗಾರಿಗಳನ್ನ ಮತ್ತೆ ಚಾಲನೆ ಮಾಡಿ ಅದು ಪೂರ್ಣಗೊಳಿಸುವ ಹಂತಕ್ಕೆ ಬಂದದ್ದು. ಅಂದ್ರೆ ಇವ್ರ ಉದ್ದಾಟತನ ಹೆಂಗದಪ್ಪ ಅಂದ್ರೆ ನಮ್ಮ ಹಿಂದೆ MLAಗಳದಾರ, ಶಾಸಕರದಾರ, ಮಿನಿಸ್ಟರ್ ಅದಾರ, ನಾವೇನ್ ಬೇಕಾದ್ರೂ ಮಾದ್ರು ದಕ್ಕಿಸ್ಕೋತೀವಿ ಅನ್ನೋಂಥ ಕೆಪಾಸಿಟಿ ಅವ್ರ ಹತ್ರ ಅದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ಯಾವತ್ತೂ ಕುಮ್ಮಕ್ ಹಾಕಕ್ಕೆ ನಾವು ಬಿಡಂಗಿಲ್ಲ. ಭೀಮರಾಜ್ ಸೇನೆ ಪ್ರತಿಯೊಬ್ಬ ದೀನ ದಲಿತ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಆಗಿರ್ಬೋದು, ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಕ್ಕೆ ನಾವು ಬಿಡಲ್ಲ. ಇದು ಮೊದಲು ಎಚ್ಚರ ಇಟ್ಕೋಬೇಕು. ರಾಜುಗೌಡ್ರು ಈ 2-3 ದಿನದಲ್ಲಿ ಮಾಡ್ತಾರೋ, 1 ತಿಂಗಳು ಬಿಟ್ಟು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ನೀವು ಯಾರ ಮುಖಾಂತರ ಹೇಳ್ತಿರೋ ಬಿತ್ತಿರೋ ಗೊತ್ತಿಲ್ಲ, ಪಬ್ಲಿಕ್ ಆಗಿ ಹೇಳ್ಬೇಕು. ಇದ್ರಲ್ಲಿ ನಾನು ಯಾವುದೇ ತರ ಕೈವಾಡ ಇಲ್ಲ, ಈ ಕೆಲಸ ಕೂಡಲೇ ನಾನು ಬಂದ್ ಮಾಡಿಸ್ತೀನಿ, ನೀವು ತೋರಿಸಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನ ನಾನು ಸ್ಥಳಾಂತರ ಮಾಡಿ ಕೆಲಸ ಮಾಡ್ತೀನಿ ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ರೈತರು ನಿಮ್ಗೆ ಒಪ್ಕೊಳಕ್ ಸಾಧ್ಯ ಅದು. ಮತ್ತು ಇನ್ನೊಂದು ವಿಷಯ ಬಂದು ಹೇಳ್ತೀನಿ ಸರ, ಅಲ್ಲಿ ಇರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ, ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇರೋದೇ ನಮ್ಮ ಕರ್ನಾಟಕದಲ್ಲಿ 2 ಡಿವಿಷನ್. ಒಂದು ದಕ್ಷಿಣ ಬರ್ತದ, ಒಂದು ಉತ್ತರ ಬರ್ತದ. ಉತ್ತರ ಬಂದದ್ದು ನಮ್ಮ ಬಿಜಾಪುರಕ್ಕೆ. ಇಡೀ ಕರ್ನಾಟಕದಲ್ಲಿ ಹೆಡ್ ಆಫೀಸ್ ಇದು. ಈ ಹೆಡ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿದಿಂದ ಮಾಡ್ತಾರಪ್ಪ ಅಂತಂದ್ರ, ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಸುಮಾರು ಬಾರಿ ಅವ್ರ ಹತ್ರ ಲೆಟರ್ ಕೊಟ್ಟು ಪತ್ರವನ್ನು ಬರೆದ್ರು ಕೂಡ ನನಗೆ ಯಾವುದೇ ತರ ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಅವರು. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಪ್ರಜೆನೂ ಸಣ್ಣ ನೀರಾವರಿ ಇಲಾಖೆಗೆ ಬಂದು ನಿಮ್ಮನ್ನು ಹೊರಗಡೆ ಎಳೆಯುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕರ ಹಿತದೃಷ್ಟಿದಿಂದ ನೀವು ಕೆಲಸ ಮಾಡ್ಬೇಕು ಹೊರತು ಯಾರೋ ಒಬ್ಬ ರಾಜಕೀಯ ಮುಖಂಡ, ಯಾವನೊಬ್ಬ ಶ್ರೀಮಂತನಿಗೋಸ್ಕರ ನೀವು ಕೆಲಸ ಮಾಡಕತ್ತೀರಿ. ಅಲ್ಲಿ ಒಬ್ರು ಈ ಬರ್ತಾರ್ರಿ, ಬೆಳಗಾವದಿಂದ ಇವ್ರಿಗೆ ಕರೆಸ್ತೀನಿ. ಅವ್ರಿಗೆ ಇಮಿಡಿಯೇಟ್ಲಿ ಲೆಟರ್ ಕೊಟ್ಟಾಗ ಅವ್ರು ಇಮಿಡಿಯೇಟ್ಲಿ ಅವತ್ತಿಂದ ಅವ್ರದ್ದು ಯಾವುದೇ ಇದ್ರಾಗ ಹಸ್ತಕ್ಷೇಪ ಇಲ್ಲ. ಯಾಕಂದ್ರೆ ಅವ್ರಿಗೆ ಸಿಕ್ಕದ ಬಿಡೋದಿಲ್ಲ. ಅವ್ರಿಗೆ ಇಮಿಡಿಯೇಟ್ಲಿ ಲೆಟರ್ ಕೊಟ್ಟಾಗ ನನಗೆ ಥರ್ಡ್ ಪಾರ್ಟಿಗೆ ನೇಮಿಸ್ಲಾಕ ಒಂದು ಲೆಟರ್ ಬರೀತಾರ. ಆ ಲೆಟರ್ ಬರೆದ ಕೂಡಲೇ 1 ತಿಂಗಳಾಗ್ತದೆ ಸರ್. ಅದು ಒಟ್ಟ ಬರಕ್ತಿರಲ್ಲ, ಯಾಕಂದ್ರೆ ಇವ್ರದ್ದು ಅದ್ರ ಕೈವಾಡದಂತ ನನಗೆ ಅರ್ಥದ. ಸೆಕ್ಷನ್ ಆಫೀಸರ್ ಚೌಧರಿ, ಇಂಡಿ ಉಪವಿಭಾಗ ಅಧಿಕಾರಿ ಸಂದೀಪ್, ಈ 3 ಜನ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದೀನಿ, ಇದರಲ್ಲಿ ಏನೋ ಅವ್ರದ್ದೇನೋ ಕೈವಾಡದ. ನೀವು ಕೆಲಸ ಬಂದ್ ಮಾಡ್ರಿ ಅಂದ್ರೆ ಯಾಕೆ ಬಂದ್ ಮಾಡ್ತಾ ಇಲ್ಲ? ಥರ್ಡ್ ಪಾರ್ಟಿಗೆ ನೇಮಿಸಿದ ಸರ್, ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾಗಿರಿ ಬಾಗಲಕೋಟೆ. ಅಲ್ಲಿಂದ ರಿಪೋರ್ಟ್ ಬರೋವರೆಗೂ ನಿಲ್ಲಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಯಾಕ? ಮತ್ತೆ ಇನ್ನೊಂದು ಮುಂದುವರೆದ ಭಾಗ, ಈ ಕಾಮಗಾರಿ 4.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದಲ್ಲ. 4.5 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದೇ ಕಾಮಗಾರಿ ಮಾಡೋದಿದ್ರೆ ನೀವು ಒಂದೇ ಕಾಮಗಾರಿ ಮಾಡಬಹುದಿತ್ತು. 1 ಇಂಡೆಂಟ 2 ಟೆಂಡರ್. ಮಂದಿಗೆಲ್ಲ ಪ್ರೆಸ್ ಮೀಟ್ ಅಲ್ಲಿ ನೋಡ್ಬೇಕಾದ್ರೆ ಒಂದೇ ಇಂಡೆಂಟ, ಒಂದೇ ಕಾಮಗಾರಿ ಇರ್ಬೋದು ಅಂತ ಅನಿಸ್ತದೆ. ಈ ನನ್ನ ಬಳಿ ಎಸ್ಟಿಮೇಟ್ ನೋಡಿದ್ರೆ 2 ಕಾಮಗಾರಿ ಅದಾವ. ಇಲ್ಲಿ ಭಾರಿ ಮೊತ್ತದ ಮೋಸ ಮಾಡ್ಯಾರ ಸರ್ಕಾರ. 3 ದಿನದಲ್ಲಿ ಟೆಂಡರ್ ಫೈನಲ್ ಆಗ್ತದ.
ಅದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲ ಆಗಬೇಕಾಗಿರ್ತಕ್ಕಂಥ ಅನುಕೂಲ ರೀತಿಲಿ ಅವರು ಮಾನದಂಡಗಳನ್ನು ರೂಪಿಸ್ಯಾರ. ಇಲ್ಲಿ ಇರ್ತಕ್ಕಂಥ ಎನ್ ವಿ ಕುಲಕರ್ಣಿ ಅವರಿಗೆ ಟೆಂಡರ್ ಆಗ್ಬೇಕು, ಎನ್ ವಿ ಕುಲಕರ್ಣಿ ಅವ್ರ ಟೆಂಡರ್ ಮುಖಾಂತರ ಇನ್ನೊಬ್ರು ಬೇರೆಯವ್ರು ಮಾಡ್ತಾರೆ. ಅದು ನನಗೆ ಸಾಕ್ಷಿ ಸಮೇತ ಗೊತ್ತಿಲ್ಲ, ನಾನು ಅವ್ರ ಮೇಲೆ ಆರೋಪ ಮಾಡಕ್ ಇಷ್ಟಪಡಲ್ಲ. ಬಟ್ ನೇರವಾಗಿ ಹೇಳ್ತಾ ಇರೋದು ಎನ್ ವಿ ಕುಲಕರ್ಣಿ ಅವರೇ ಇದಕ್ಕ ಹೊಣೆಗಾರ ಆಗ್ತಾರೆ. ಯಾಕಂತಂದ್ರೆ ಈ ಜಿಲ್ಲೆ ಒಳಗೆ ಎಷ್ಟ ಗುತ್ತಿಗೆದಾರ ಸತ್ಯ ಹೋಗ್ಬಿಟ್ಟಾರ್ರಿ. ಎಷ್ಟೊಂದ್ ಜನ ಕೆಲಸ ಇಲ್ಲಾರ್ದೆ ಅಲ್ದಾಡ್ಲತ್ತಾರ್ರಿ. ನೀವು ಮಾಡದೇ ಇದ್ರ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನೀವು ಕಟ್ ಪೀಸ್ ಮಾಡಿ ಕೇಶನ್ ನೀವು ಅಲ್ಲಿ ಅವ್ರಿಗೆ ಕೆಲಸ ಮಾಡಕ್ ಅವಕಾಶ ಕೊಡ್ಬೋದಿತ್ತಲ್ಲ. 4.5 ಕೋಟಿ ರೂಪಾಯಿ ಅಂತ ದೊಡ್ಡ ಪ್ರಾಜೆಕ್ಟ್ ಇಲ್ಲ ಸರ್ ಅದು. ಅವ್ರಿಗೆ ಇಷ್ಟಿಷ್ಟೇ ಬೇಕು ಅದನ್ನೇ ಬೇಕು ಇದನ್ನೇ ಬೇಕು ಅಂತ ಹೇಳಿ ಮಾನದಂಡ ಮಾಡಿರಲ್ಲ. ಅಲ್ಲಿ ಯಾರು ಬಂದಿಲ್ಲ ಕಾಂಟ್ರಾಕ್ಟರ್. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ಗೂ 5,000 ರೂಪಾಯಿ ಡಿ ಮೊತ್ತ ಇತ್ತು. ಅದು ಸರ್ಕಾರಕ್ಕೆ ಲಾಭ ಆಗ್ತಿತ್ತಲ್ರಿ. ಸರ್ಕಾರಕ್ಕೆ ನೀವು ಮೋಸ ಮಾಡಿರಿ. ನನ್ನ ವಿರೋಧ ಇರೋದು ಸರ್ಕಾರಕ್ಕೆ ಮೋಸ ಮಾಡಿರಿ ನೀವು. ಒಂದು 100 ಜನ ಕಾಂಟ್ರಾಕ್ಟರ್ ಅಲ್ಲಿ ಟೆಂಡರ್ ಹಾಕಿದ್ರಂದ್ರ ಸರ್ಕಾರಕ್ಕೆ ಲಾಭ ಆಗ್ತಿತ್ತು. ಸರ್ಕಾರಕ್ಕೆ ಮೋಸ ಮಾಡಿ ನೀವು 5 ಜನಕ್ಕೆ ಹಾಕಿಸಿ 4 ಜನಕ್ಕೆ ವಾಪಸ್ ಹೊರಗೆ ತೆಗಿಲಕ್ ಹಚ್ಚಿ ಎನ್ ವಿ ಕುಲಕರ್ಣಿ ಅನ್ನುವಂತ ಒಬ್ಬ ಪ್ರಭಾವಿ ಗುತ್ತಿಗೆದಾರರಿಗೆ ನೀವು ಗುತ್ತಿಗೆ ಅವ್ರಿಗೆ ಟೆಂಡರ್ ಮಾಡ್ಕೊಡ್ತೀರಿ ಅಂದ್ರ ಮತ್ತ ಈ ಸರ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಈ ಕಾಮಗಾರಿ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಮತ್ತು ಈ ಕಾಮಗಾರಿ ಸ್ಥಳಾಂತರ ಆಗ್ಬೇಕು. ಅಲ್ಲಿ ಇರ್ತಕ್ಕಂಥ ರೈತರ ಅನುಕೂಲಕ್ಕೆ ಆಗ್ಬೇಕು. ಒಂದು ವೇಳೆ ಲೋಪದೋಷಗಳು ಕಂಡು ಬಂದ್ರೆ ಈ ಕಾಮಗಾರಿಯಲ್ಲಿ ಸಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ನೇರವಾಗಿ ಶಾಸಕರೇ ಹೊಣೆಗಾರಾಗ್ತಾರ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಬೇಕು. ಏನಾದ್ರೂ ನಿಮ್ಗೆ ಇನ್ನೊಂದ್ಸಲ ವಿಶೇಷವಾಗಿ ಹೇಳ್ತೀನಿ, ಆ ಕಾಮಗಾರಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಕಾಮಗಾರಿ ನಡಿಬೇಕಾದ್ರೆ ಯಾವ ಗುತ್ತಿಗೆದಾರನ ಹೆಸರು ಮೇಲಾಗಿದೆ ಅದೊಂದು ಮತ್ತೆ ಎಷ್ಟು ವೆಚ್ಚದ ಮೊತ್ತ ಅದ ಅವೆಲ್ಲನೂ ನಾಮಫಲಕ ಅಳವಡಿಸಬೇಕು. ಅಲ್ಲಿ ನಾಮಫಲಕ ಅಳವಡಿಸಿಲ್ಲ. ಈಗ ಒಬ್ಬ ವ್ಯಕ್ತಿ ಯಾರೋ ಒಬ್ಬರ ಪ್ರಜೆ ಹೋಗ್ತಾನಂದ್ರೆ ಪಾರದರ್ಶಕತೆ, ಅದರ ಉದ್ದೇಶ ಏನದ, ಸಾರ್ವಜನಿಕವಾಗಿ ಪಾರದರ್ಶಕತೆ ನಾವು ಕೆಲಸ ಮಾಡ್ತೀವಿ ಅಂತ ಪ್ರೂವ್ ಮಾಡ್ಬೇಕು. ಅದು ಎಷ್ಟು ಬೋರ್ಡ್ ರೀ, ಅದು ಬೋರ್ಡ್ ನಡಕ್ಕಾಗಿಲ್ಲ. ಯಾಕಂದ್ರೆ ಬೋರ್ಡ್ ಗೊತ್ತಾಯ್ತು ಅಂದ್ರೆ ಎಷ್ಟು ಅಮೌಂಟ್ ಅದ ಅಂತೇಳಿ ಅಲ್ಲಿ ಇರ್ತಕ್ಕಂಥ ರೈತರು ಬಂದು ಕೇಳ್ತಾರ ಅನ್ನುವಂತ ದುರುದ್ದೇಶದಿಂದ ಇದು ಬೋರ್ಡ್ ಹಾಕಿಲ್ಲ ಅವ್ರು. ಅಂದ್ರೆ ಇದು ಮೇಲ್ನೋಟಕ್ಕೆ ನಿಮ್ಗೆ ಇದ್ರ ಮೇಲೆ ಕಾಣಿಸ್ತದಲ್ರಿ, ನೀವು ಬೋರ್ಡ್ ಹಾಕ್ಬೇಕಲ್ಲ. 4.5 ಕೋಟಿ ರೂಪಾಯಿ 3 ಕೋಟಿ 70 ಲಕ್ಷ ಏಟ್ರಿ ಇರ್ಲಿ ಅದು. ಒಂದು ಏಕೋಚಿತ ಒಂದು ಗ್ರಾಮ ಪಂಚಾಯತಿ ಒಳಗ ಒಂದು ಉದ್ಯೋಗ ಖಾತ್ರಿ ಯೋಜನೆಗ ಪಿಡಿಒಗಳು ಬೋರ್ಡ್ ಹಾಕ್ರಿ ಅಂತಾರ ನರೇಗದು. ಮತ್ತೆ ಇದು ಇಷ್ಟು ಮೊತ್ತದ ದುಡ್ಡು ನೀವು ದುರ್ಬಳಕೆ ಮಾಡೋ ಸಂಬಂಧ ನೀವು ಇಷ್ಟೆಲ್ಲ ಕೆಲಸ ಮಾಡತ್ತೀರ ನಂಗೆ ಹಂಗಾರ. ಅದಕ್ಕೆ ದಯಮಾಡಿ ಪ್ರತಿಯೊಬ್ಬ ಆ ಭಾಗದ ರೈತರು ಮುಂದಿನ ದಿನಮಾನಗಳ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದು ಇಷ್ಟಿಗೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಶಾಸಕರೇ ಇದಕ್ಕೆ ನೇರ ಹೊಣೆಗಾರಾಗ್ತಾರ. ನಾನು ನೇರವಾಗಿ ನಾನು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನೇರವಾಗಿ ಹೇಳ್ತಾರ, ಶಾಸಕರು ಕೊಟ್ಟರೆ ನಾವೇನ್ ಮಾಡಾಮ್ರಿ ಅಂತ. ಮತ್ತೆ ಶಾಸಕರು ನನಗೊಂದು ಮನಿ ಕೊಡುವಂತಾರ, ಕೊಡ್ತೀರೇನು? ಆಗಲ್ಲ. ಮತ್ತೆ ಇದ್ಯಾಕೆ ಕೊಟ್ರಿ? ಶಾಸಕರು ದುನಿಯದ್ ಹೇಳ್ತಾರ, ಏನ್ ಬೇಕಾದ್ರೆ ಹೇಳಿ ದೇವರಿಬ್ಬರಿಗೆ ಮತಕ್ಷೇತ್ರ ಯಾರ್ಯಾರು ಬರೆದು ಕೊಡು ಅಂತಾರ, ಕೊಡ್ತೀರಿ? ಅದೆಲ್ಲ ಆಗಲ್ಲ. ನಿಮ್ಮ ಕಾನೂನು ಚೌಕಟ್ಟಡಿಯಲ್ಲಿ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅದು ಮಾಡ್ಬೇಕು. ತಾಂತ್ರಿಕ ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿ, ಆ ಕಾಮಗಾರಿಯನ್ನ ಅಲ್ಲಿ ಮುಂದೆ 4 ಹಳ್ಳಿಗಳಿಗೆ ಸೇರಿದಂತ 3 ಹಳ್ಳಗಳಲ್ಲಿ ಕಾಮಗಾರಿ ಮುಂದುವರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಭೀಮರಾಜ್ ಸೇನೆ ಉಗ್ರವಾಗಿ ಹೋರಾಟ ಮಾಡ್ತದ. ಅದಕ್ಕ ಇವತ್ತಿನ ದಿವಸ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು, ನಮ್ಮ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂತ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಜೈ ಭೀಮ್ ನಮನಗಳು ಹೇಳುತ್ತಾ ನನ್ನ ಪತ್ರಿಕಾಗೋಷ್ಠಿ ಇಲ್ಲಿಗೆ ವಿರಾಮಗೊಳಿಸ್ತೀನಿ. ನಮ್ಮ ನಾಯಕರು ಮುಂದೆ ಹೊರಸ್ತಾರ ಅದ್ರ ವಿಷಯ. ಶ್ರೀಕಾಂತ್ ಬಿಜಾಪುರ್, ಭೀಮರಾಜ್ ಸೇನೆ ರಾಜ್ಯ ಮುಖಂಡರು ಮಾತನಾಡೋನು. ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶವೇನಪ್ಪಾ ಅಂದ್ರ, ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇವತ್ತ ಇಡೀ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಭ್ರಷ್ಟಾಚಾರ ಇಲಾಖೆ ಯಾವ್ದಾದ್ರು ಇದ್ರೆ ಅದು ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು. ಇವತ್ತ ಸಣ್ಣ ನೀರಾವರಿ ಇಲಾಖೆದವರು ಕೆಲಸ ಮಾಡ್ತಕ್ಕಂಥದ್ದು ಇವತ್ತ ಅಧಿಕೃತವಾಗಿ ಅವ್ರು ಎಲ್ಲಿ ಮಾಡ್ತಾರ ಅಂತಕ್ಕಂಥ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಇವತ್ತ ಅವರು ಕೆಲಸ ಮಾಡ್ತಕ್ಕಂಥ ಇಡೀ ಜಿಲ್ಲೆಯಲ್ಲೇ ಕಂಡು ಬರ್ತಾ ಇದೆ. ಉದಾಹರಣೆಗೆ ನಾವು ಇವತ್ತ ತಾಳಿಕೋಟೆಯ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಬಿಂಜುಲಬಾವಿ ಗ್ರಾಮದಲ್ಲಿ ಇವತ್ತು ಈ ನಕ್ಷೆಯ ಪ್ರಕಾರ ರೈತರಿಗೆ ಅನುಕೂಲ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಹಳ್ಳ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ. ಆದ್ರೆ ಇಲ್ಲಿ ಕೆಲಸ ಮಾಡ್ತಾರೆ ಇವರು ಅಧಿಕಾರಿಗಳು. ಇಲ್ಲಿ ಯಾಕೆ ಕೆಲಸ ಮಾಡ್ತಾರಪ್ಪ ಅಂದ್ರ, ಒಬ್ಬ ಬಿಂಜುಲಬಾವಿ ಗ್ರಾಮದ ಬಲಿಷ್ಠವಾಗಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಯಾಗಿರ್ತಕ್ಕಂಥ 60 ಎಕರೆ ಜಮೀನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಳಿ ಕೆಲಸ ಮಾಡ್ತಕ್ಕಂಥ ಒಂದು ಕಾಮಗಾರಿ ನಡೆದಿರ್ತಕ್ಕಂಥದ್ದು ಇಲ್ಲಿ. ಆದ್ರೆ ಇಲ್ಲಿ ಎಲ್ಲಾ 4 ಹಳ್ಳಿಗಳಿಗೆ, ಅಂಬುಳ್ನೂರ್, ಕೆಸರಟ್ಟಿ, ಬಿಬಿ ಇಂಗಳಿಗೆ ಅಥವಾ ಬಿಂಜುಲಬಾಯಿಗೆ ಎಲ್ಲಾ ಸಣ್ಣ ರೈತರಿಗೆ ಅನುಕೂಲ ಆಗ್ಬೇಕಾಗಿತ್ತಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂಥ ಮೇನ್ ಹಳ್ಳ ಇದು. ಈ ಹಳ್ಳದಲ್ಲಿ ಕಾಮಗಾರಿ ಮಾಡ್ಬೇಕಾಗಿತ್ತು ಅವರು. ಇಂಥ ಒಂದು ಕಾಮಗಾರಿ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ 2 ಎಕರೆ 3 ಎಕರೆ 4 ಎಕರೆ ಜಮೀನ್ದಾರಿಗೆ ರೈತರಿಗೆ ನೀರಿನ ಅನುಕೂಲ ಆಗುತ್ತದೆ, ಕೊಳವೆ ಬಾವಿಗಳಿಗೆ ನೀರು ಬರ್ತದ. ಆದ್ರೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ರಾಜುಗೌಡ ಅಂತಕ್ಕಂಥ ದೇವರಿಪ್ಪರಿಗೆ ಮತಕ್ಷೇತ್ರದ ರಾಜುಗೌಡ ಪಾಟೀಲ್ ಅವರು
ಈ ಒಂದು ರೈತ ವಿರೋಧಿ ಶಾಸಕ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕ ರೈತ ವಿರೋಧಿ ಶಾಸಕ ಆಗ್ತಾನಪ್ಪ ಅಂದ್ರ ರೈತರಿಗೆ ಇವತ್ತ ಹೊಟ್ಟೆ ಮೇಲೆ ಯಾರಾದ್ರೂ ಬರೆ ಕೊಟ್ಟಿರ್ತಕ್ಕಂಥ ಶಾಸಕ ಇದ್ರ ಅದು ದೇವ್ರಿಪ್ರಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ್ರು. ರಾಜುಗೌಡ್ರೆ ಇವತ್ತ ನಿಮ್ಮ ಶಾಸಕ ಮಾಡಿರ್ತಕ್ಕಂಥ ರೈತರು ಒಬ್ಬ ಪ್ರಭಾವಿ 60 ಎಕರೆ ಮತ್ತು ರಾಜಕೀಯ ಪ್ರಭಾವಿ ವ್ಯಕ್ತಿ ಮಾಡಿಲ್ಲ ನಿಮ್ಗ. ಅಂತ ರೈತರಿಗೆ ಇವತ್ತ ಸರ್ಕಾರದಲ್ಲಿ ಅನುದಾನವಿಲ್ಲ, ಗ್ಯಾರಂಟಿಗಳಿಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತೀರಿ. ಜನಗಳಿಗೆ, ಸಾಮಾನ್ಯ ಜನರಿಗೆ 3 ಕೋಟಿ ರೂಪಾಯಿ 3,80,00,000 ರೂಪಾಯಿ ಕಾಮಗಾರಿ ಇವತ್ತ ಒಂದು ಕದ್ದು ಮುಚ್ಚಿ ಟೆಂಡರ್ ಅನ್ನು ಮಾಡಿಸಿ ಇವತ್ತ ಅಲ್ಲಿ ಗುದ್ದಲಿ ಪೂಜೆ ಮಾಡದೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಮಾತು ಕೇಳಿ ನೀವೇನ್ ಮಾಡ್ತಾ ಇದೀರಪ್ಪ ಅಂದ್ರ ಒಂದು ಅಲ್ಲಿ ನಾಲೆ ಅಂತ ಇದೆ, ನಾಯಿ ನಾಲೆ ಅಂತ ಬರ್ತದ ಅಲ್ಲಿ, ಅಂತ ಒಂದು ಚರಂಡಿ ಅಂತಕ್ಕಂಥ ಒಂದು ನಾಯಿ ನೆಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ಖಂಡಿತವಾಗಿ ರಾಜುಗೌಡ್ರವ್ರಿಗೆ ಭೀಮರಾಜ್ ಸೈನ್ಯ ಖಂಡಿಸ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಚೌಧರಿ ಅವರು ಸೆಕ್ಷನ್ ಆಫೀಸರ್ ಇದ್ದಾರೆ ಇದಕ್ಕೆ. ಆ ಚೌಧರಿ ಅವರು ಒಬ್ಬ ರಾಜಕೀಯ ಮುಖಂಡನ ಗುಲಾಮನಾಗಿ, ಒಬ್ಬ ಶಾಸಕನ ಗುಲಾಮನಾಗಿ ಇವತ್ತ ತನಗೆ ಮನಸ್ಸಿಗೆ ಬಂದಂತೆ ಒಂದು ಎಸ್ಟಿಮೇಟ್ಗಳನ್ನು ಮಾಡಿ ಇವತ್ತ ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಅಧಿಕಾರಿ. ಅವನಿಗೆ ಸಾಕಷ್ಟು ಸಲ ನಾವು ಫೋನ್ಗಳ ಮೂಲಕ ಸಂಪರ್ಕ ಮಾಡಿದ್ರ ಅವನ ಫೋನ್ ಬಂದಿಟ್ಟು ಇವತ್ತ ಈ ಕೆಲಸವನ್ನು ಪೂರ್ಣಗೊಳಿಸಿ ಅವರಿಗೆ ಬಿಲ್ ಮಾಡ್ತಕ್ಕಂಥ ಒಂದು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ AW ಆಗಿರ್ತಕ್ಕಂಥ ಸಂದೀಪ್ ಅವರು ಕೂಡ ಇದಕ್ಕೆ ಕೈವಾಡ ಇದ್ದಾರೆ. ಇವತ್ತ ಇಂಡಿ ವಿಭಾಗ ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಅವರಿಗೆ ನಾನು ಒಂದು ಮಾತನ್ನು ಕೇಳಿದೆ, ಸರ್ ನೀವು ಈ ಕಾಮಗಾರಿಯನ್ನು ನೋಡಿದ್ದೀರಾ? ಈ ಕಾಮಗಾರಿಯನ್ನು ನೀವು ನೋಡಿದ್ದೀರಾ? ಈ ಕಾಮಗಾರಿಗೆ ವಿಸಿಟ್ ಮಾಡಿದ್ದೀರಾ ಅಂತ ಕೇಳಿದಾಗ ನಾನು ಈ ಕಾಮಗಾರಿಗೆ ವಿಸಿಟ್ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಈ ಕಾಮಗಾರಿಗೆ ವಿಸಿಟ್ ಒಬ್ಬ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿನೇ ವಿಸಿಟ್ ಮಾಡಿಲ್ಲ ಅಂದ್ರ ಇವತ್ತು ಇದರಲ್ಲಿ ಅವ್ಯವಹಾರ ಇದೇ ಇಲ್ಲ, ಇದಕ್ಕೆ ರಾಜಕೀಯ ಒಂದು ಹುನ್ನಾರ ಇದೇ ಇಲ್ಲ. ಇವತ್ತ ರಾಜುಗೌಡ್ರು ಇವತ್ತ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜುಗೌಡ್ರೆ ನೀವು ರೈತರಿಗೆ ಮಾಡಿರ್ತಕ್ಕಂಥ ಮೋಸವನ್ನು ನಿಮಗೆ ರೈತರೇ ತಕ್ಕ ಉತ್ತರವನ್ನು ಕೊಡುವಂತ ಕಾಲ ಬಂದೇ ಬರ್ತದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಜುಗೌಡ್ರೆ ನಿಮ್ಗೆ ಅಧಿಕಾರಿಗಳು ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜುಗೌಡ್ರೆ ಇಲ್ಲಿ ಮಾಡಂದಾರ ಕೆಲಸ ನಾ ಮಾಡ್ಲಕತ್ತೀನಿ, ನಾನು ರಾಜುಗೌಡ್ರು ಹೇಳ್ದಂಗೆ ನಾನು ಕೆಲಸ ಮಾಡವ ಅಂತಕ್ಕಂಥ ಒಬ್ಬ ಸಂದೀಪ್ ಅಂತಕ್ಕಂಥ ಒಬ್ಬ ಅಧಿಕಾರಿ ನಿಮ್ಗೆ ಈ ತರ ಒಂದು ಹೇಳಿಕೆ ನೀಡ್ತಾ ಇದ್ದಾನೆ. ಅದಕ್ಕೆ ಅಧಿಕಾರಿಗಳು ಇವತ್ತ ಒಂದು ಶಾಸಕರ ಗುಲಾಮಗಿರಿಯಾಗಿ, ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ, ರೈತರ ಅನುಕೂಲಕ್ಕಾಗಿ, ರೈತರಿಗೆ ನೀರಾವರಿ ಮಾಡ್ಬೇಕಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಭೀಮರಾಜ್ ಸೇನೆಯಿಂದ ಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಈ ಸಂಬಂಧಪಟ್ಟಂತ ಮೇಲಧಿಕಾರಿಗಳನ್ನು ಇದನ್ನು ಕುಲಂಕುಷಿತವಾಗಿ ಒಂದು ತನಿಖೆಯನ್ನು ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕಾನೂನ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಾಗಿ ಅವರಿಗೆ ಅಮಾನತುಗೊಳಿಸಬೇಕು. ಮತ್ತೆ ಈ ಕಾಮಗಾರಿಯನ್ನು ಪುನಃ ರದ್ದುಪಡಿಸಿ ಈ ಒಂದು ರೈತರಿಗೆ ಅನುಕೂಲ ಆಗುವತಕ್ಕಂಥ ಈ ಹಳ್ಳದಲ್ಲಿ ಕಾಮಗಾರಿಯನ್ನು ಚಾಲನೆ ಮಾಡಬೇಕು. ಅದೇ ರಾಜುಗೌಡ್ರು ಈಗ ಇಲ್ಲಿ ಗುದ್ದಲಿ ಪೂಜೆ ಮಾಡಬೇಕು, ಗುದ್ದಲಿ ಪೂಜೆ ಮಾಡಿ ಪುನಃ ಒಂದು ಹೊಸ ಕಾಮಗಾರಿಯನ್ನು ಪ್ರಾರಂಭಗೊಳ್ಳಬೇಕು. ಇದು ಸ್ವಂತ ಕಾಮಗಾರಿ ಅಂತ ಹೇಳ್ತಾ ಇದ್ದಾನೆ ಅವನು, ಇದು ಸರ್ಕಾರದ ಕಾಮಗಾರಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ನಾವು ಸಾಕಷ್ಟು ಸಲ ಮನವಿ ಕೊಟ್ಟಿದಾಗ ಆ ಅಧಿಕಾರಿಗಳ ಮುಂದೆ ನಾ ಸ್ವಂತ ಮಾಡ್ಕೊತೀನಿ ಅಂತ ಹೇಳ್ತಾನ. ಅಧಿಕಾರಿಗಳು ಈ ಕೆಲಸವನ್ನು ಸ್ವಂತ ಮಾಡ್ಕೊಂಡಿದ್ದೆ, ಆದ್ರೆ ಈ ಸರ್ಕಾರದ ಕೆಲಸ ಈ ರೈತರಿಗೆ ಅನುಕೂಲ ಆಗಲಿ ಕೆಲಸವನ್ನು ಮಾಡಿ ತೋರಿಸ್ಬೇಕು. ಒಂದು ವೇಳೆ ಮಾಡಿ ತೋರಿಸದೆ ಹೋದ್ರೆ ಆ ಭಾಗದ ಎಲ್ಲಾ ರೈತರನ್ನು ಕರೆದುಕೊಂಡು ನಾವು ಆ ನಡೆದಿರ್ತಕ್ಕಂಥ ಬಿಂಜಲಬಾಯಿಯ ಕಾಮಗಾರಿಯ ಮೂಲಕ, ಪಾದಯಾತ್ರೆಯ ಮೂಲಕ ಬಿಜಾಪುರದ ಸಣ್ಣ ನೀರಾವರಿ ಇಲಾಖೆ ಮುಂದೆ ಬಂದು ನಾವು ಧರಣಿ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಭೀಮರಾಜ್ ಸೇನೆಯಿಂದ ಎಚ್ಚರಿಕೆಯ ಮಾತನ್ನು ನೀಡುತ್ತಾ ನಮ್ಮ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದೆ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।